ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಸಿರಿವಂತ, ಇದ್ದುದನ್ನು ಕಳೆದರೆ ಸಾಲವಂತ. ಇವರೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯೋನೇ ನಮ್ಮ ಭಗವಂತ. ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ವಿಷಯನ ಕಲಿತರೂ ಕೂಡ ಅಲ್ಲಿ ಗಣಿತ ಜ್ಞಾನ ಇಲ್ಲ ಅಂದ್ರೆ ನಾವು ನಮ್ಮ ವ್ಯವಹಾರಗಳಲ್ಲಿ ನಾವು ಉತ್ತಮವಾದ ಸಾಧನೆಯನ್ನು ಮಾಡೋದು ಕಷ್ಟ ಆಗ್ತೈತಿ. ಅದಕ್ಕೆ ಗಣಿತನೂ ಕೂಡ ಒಂದು ಅತ್ಯಂತ ಪ್ರಮುಖವಾದಂಥ ವಿಷಯನೇ ಅಂತ ಹೇಳ್ಬೋದು. ನೋಡಿರಿ ಸ್ನೇಹಿತರೆ, ವಿಡಿಯೋ ನೋಡ್ತಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಇವತ್ತಿನ ವಿಡಿಯೋದಾಗ ಗುಣಾಕಾರವನ್ನು ಅತ್ಯಂತ ಸರಳವಾಗಿ ಹೆಂಗೆ ಬಿಡಿಸ್ಬೇಕು. ಈಗ ಕೆಲವೊಬ್ಬರಿಗೆ ಮಗ್ಗಿ ಬರ್ತಿರಂಗಿಲ್ಲ, ಕೆಲವೊಬ್ಬರಿಗೆ ಬರ್ತಿರ್ತಾವೆ. ಮಗ್ಗಿ ಬಂದರೆ ಅತ್ಯಂತ ಸರಳ ಗುಣಾಕಾರ ಭಾಗಾಕಾರ. ಆದರೆ ಮಗ್ಗಿ ಬರದೇ ಇದ್ದಾಗ ನಮ್ಗೆ ಕಷ್ಟ ಅನಿಸ್ಬಾರ್ದಲ್ವ. ಮಗ್ಗಿ ಬರದೇ ಇರೋ ಮಗು ಕೂಡ ಗುಣಾಕಾರವನ್ನು ಹೇಗೆ ಮಾಡಬೇಕು ಎಕ್ಸಾಂಪಲಲ್ಲೇ ನೋಡ್ರಿ. 136 ಗುಣಿಸು 2 ಸಿಂಪಲ್ ಆದಂಥ ಲೆಕ್ಕನ ತಿಳಿಸ್ತಾ ಇದ್ದೀನಿ. 132 ಬಿಡಿ 10 100 3 ಸ್ಥಾನ ತಗೊಂಡಿದ್ದೀನಿ. ಇವಾಗ ನೋಡ್ರಿ, ಮೊದಲಿಗೆ 100 ಸ್ಥಾನ ಎಷ್ಟು ಗೆರೆ ಇದ್ದಾವೆ? 1 ಅಷ್ಟೇ. ನೆಕ್ಸ್ಟು 3 ಇದ್ದಾವೆ, 10 3. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 6 ಇದ್ದಾವೆ, 2 3 4 5 6. ಇವೆಲ್ಲವನ್ನು ನಾವು ಎದರಿಂದ ಗುಣಿಸ್ಬೇಕಾಗಿದೆ? 2ರಿಂದ ಗುಣಿಸ್ಬೇಕಾಗೈತಿ. ಅದಕ್ಕೆ ಎಲ್ಲದರ ಮ್ಯಾಗೂ ಈ 2 ಲೈನನ್ನು ಹಾಕಿದ್ವಿ. ಇವಾಗ ನೋಡ್ರಿ, ಬಿಡಿ ಸ್ಥಾನದಿಂದ ನಾವು ಕೂಡಿಸ್ತಾ ಹೋಗಬೇಕು. 1 2 3 4 5 6 7 8 10 10 11 12 ಅಂದರೆ ಇಲ್ಲಿ ಬಂದಿರೋ ಪಾಯಿಂಟ್ಗಳು ಹಿಂಗೆ ಕಂಬ ಸಾಲು ಮತ್ತು ಅಡ್ಡ ಸಾಲವನ್ನು ಹಾಕಿ ಅದೆರಡೂ ಕೂಡಿರ್ತಕ್ಕಂಥ ಪಾಯಿಂಟ್ಗಳನ್ನು ಬಿಂದುಗಳನ್ನು ಎಣಿಸ್ಬೇಕು. ಅವು 12 ಬಂದು 1 10ರ ಸ್ಥಾನಕ್ಕೆ ಹೋಯ್ತು, 2 ಇಲ್ಲಿ ಉಳಿತು. ಓಕೆನಾ? ಇವಾಗ ನಂತರ ಮತ್ತೆ 10ರ ಸ್ಥಾನದಲ್ಲಿರೋವನ್ನು ಎಣಿಸ್ಬೇಕು. 1 2 3 4 5 6. ಇಲ್ಲಿ ಆಗಲೇ ಒಂದು ದಶಕ ಬಂದಿತ್ತು, 7. ಓಕೆ, ನೆಕ್ಸ್ಟ್ ಇಲ್ಲಿ 1 2. ಇದು ನಮ್ಮ ಉತ್ತರ. ಇವಾಗ ನೋಡ್ರಿ, ಮಗ್ಗಿ ಬಂದಿದ್ರು ಕೂಡ ಏನಾಗ್ತಿತ್ತು? 2 6 12. 1 ದಶಕ ಹೋಯಿತು, 2 ಉಳಿತು. 2 3 6 1 7 ಆಯಿತು, 2 1 2. ಅದು ಉತ್ತರ ಕೂಡ ಅದೇ ಬಂತ, ಇದು ಉತ್ತರ ಕೂಡ ಸರಿ ಬಂತ. ನೋಡ್ರಿ, ಅತ್ಯಂತ ಸರಳವಾಗಿ ನಾವು ಹೇಗೆ ಮಾಡ್ಬೋದು.